ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಹುಟ್ಟು ವಿದ್ಯಾಭ್ಯಾಸ ಮತ್ತು ಜೀವನ ಚರಿತ್ರೆ ತಿಳಿಯೋಣ ಬನ್ನಿ ಸ್ನೇಹಿತರೆ. ಹುಟ್ಟು ರಾಘವೇಂದ್ರ ಸ್ವಾಮಿಯವರು ಕ್ರಿಸ್ತಶಕ 1995ರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಸ್ಥಳದಲ್ಲಿ ಜನಿಸಿದರು. ಅವರ ಮೂಲ ಹೆಸರು ವೆಂಕಟನಾಥ. ತಂದೆ ತಿಮ್ಮಣ್ಣ ಭಟ್ಟರು, ತಾಯಿ ಗೋಪಿಕಾಂಬ. ಬಾಲ್ಯದಿಂದಲೇ ಅವರು ಧಾರ್ಮಿಕ ಮನೋಭಾವ ಮತ್ತು ಜ್ಞಾನಾಸಕ್ತಿ ಹೊಂದಿದ್ದರು. ವಿದ್ಯಾಭ್ಯಾಸ ವೆಂಕಟನಾಥರು ಬಾಲ್ಯದಲ್ಲೇ ವೇದಗಳು, ಉಪನಿಷತ್ತುಗಳು, ವ್ಯಾಕರಣ, ತರ್ಕಶಾಸ್ತ್ರ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಪಾಂಡಿತ್ಯ ಪಡೆದರು. ಅವರು ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರ ಆಶ್ರಯದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಸಂಸ್ಕೃತದಲ್ಲಿ ಅವರಿಗೆ ಅಪಾರ ಜ್ಞಾನವಿತ್ತು. ಗೃಹಸ್ಥ ಜೀವನ ಅವರು ಸರಸ್ವತಿ ಬಾಯಿ ಅವರನ್ನು ವಿವಾಹ ಮಾಡಿಕೊಂಡರು. ಸರಳ ಜೀವನ ನಡೆಸುತ್ತಾ ಕೆಲವೊಮ್ಮೆ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಆದರೂ ದೇವಭಕ್ತಿ ಮತ್ತು ಅಧ್ಯಯನವನ್ನು ಬಿಡಲಿಲ್ಲ. ಸನ್ಯಾಸ ಜೀವನ ನಂತರ ವೆಂಕಟನಾಥರು ಸನ್ಯಾಸ ಸ್ವೀಕರಿಸಿ ರಾಘವೇಂದ್ರ ತೀರ್ಥರಾದರು. ಅವರು ಮಠದ ಪೀಠಾಧಿಪತಿಯಾಗಿ ಭಕ್ತರಿಗೆ ಧರ್ಮದ ಮಾರ್ಗವನ್ನು ತೋರಿಸಿದರು. ಅವರ ಉಪದೇಶಗಳು ಇಂದಿಗೂ ಪ್ರೇರಣೆಯಾಗಿ ಉಳಿದಿವೆ. ಜೀವನದ ಮಹತ್ವ ಭಕ್ತಿ ಮತ್ತು ನಂಬಿಕೆಗೆ ಮಹತ್ವ ನೀಡಿದರು. ಸತ್ಯ ಮತ್ತು ಧರ್ಮವನ್ನು ಸಾರಿದರು. ಅನೇಕ ಭಕ್ತರಿಗೆ ಸಹಾಯ ಮಾಡಿ ಆಶೀರ್ವಾದ ನೀಡಿದರು. ಓಂ ಬೃಂದಾವನ ಪ್ರವೇಶ ಕ್ರಿಸ್ತಶಕ 1971ರಲ್ಲಿ ಅವರು ಮಂತ್ರಾಲಯಂನಲ್ಲಿ ಬೃಂದಾವನ ಪ್ರವೇಶಿಸಿದರು. ಇದು ಇಂದಿಗೂ ಭಕ್ತರ ಪ್ರಮುಖ ಪವಿತ್ರ ಕ್ಷೇತ್ರವಾಗಿದೆ. ಸಂದೇಶ ಭಕ್ತಿ ಇದ್ದರೆ ದೇವರು ಸದಾ ನಮ್ಮ ಜೊತೆಯಲ್ಲಿರುತ್ತಾರೆ. ಸತ್ಯ ಮತ್ತು ಧರ್ಮದ ಮಾರ್ಗವೇ ಶ್ರೇಷ್ಠ. ಸಾರಾಂಶ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಜೀವನವು ನಮಗೆ ಭಕ್ತಿ, ತ್ಯಾಗ ಮತ್ತು ಮಾನವ ಸೇವೆಯ ದಾರಿಯನ್ನು ತೋರಿಸುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.